ವಿಜ್ಞಾನ ವಿಭಾಗದ ಅದ್ದೂರಿ ಇಫೋರಿಯಾ ಸಮಾರಂಭಕ್ಕೆ ಡಾಕ್ಟರ್ ಶಿವರಾಜ್ ಚಾಲನೆ. ಗಂಗಾವತಿ ನಗರದ ಎಸ್ಕೆಎನ್ಜಿ ಕಾಲೇಜಿನ ಸಮಸ್ತ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಂದ ಅದ್ದೂರಿ ಇಫೋರಿಯಾ ಸಮಾರಂಭ ಜರುಗಿತು. ಕಾಲೇಜಿನ ಬೃಹತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾಚಾರ್ಯರಾದ ಶಿವರಾಜ್ ಗುರಿಕಾರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಬಿಎಸ್ಸಿ ಅಂತಿಮ ವರ್ಷವು ಮಹತ್ವದ ಘಟ್ಟವಾಗಿದೆ. ಇದು ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಮಹತ್ವದ ತಿರುವು ನೀಡಬಲ್ಲ ಬುನಾದಿ ಹಂತ. ಬಿಎಸ್ಸಿ ನಂತರ ಉನ್ನತ ವ್ಯಾಸಂಗಕ್ಕೆ ಯುಪಿಎಸ್ಸಿ, ಕೆಪಿಎಸ್ಸಿ, ಬ್ಯಾಂಕಿಂಗ್ ಸೇರಿದಂತೆ ಅನೇಕ ಎ ದರ್ಜೆ ಹಾಗೂ ಬಿ ದರ್ಜೆಯ ಹುದ್ದೆಗಳಿಗೆ ದಾಪುಗಾಲು ಹಾಕಲು ಅರ್ಹತೆ ದಾರಿ ಮಾಡಿಕೊಡುವ ಮಹತ್ವದ ಹಂತವಾಗಿದೆ. ತಾಳ್ಮೆ, ಸಮಯ ನಿರ್ವಹಣೆ, ಸಮಸ್ಯೆ ಎದುರಿಸಲು ಅವಶ್ಯಕ ಸ್ಥೈರ್ಯ, ಕೌಶಲ್ಯ ಅಳವಡಿಸಿಕೊಂಡು ಭವಿಷ್ಯ ರೂಪಿಸಿಕೊಳ್ಳಲು ಅವರು ತಿಳಿಸಿದರಲ್ಲದೆ ಸಾಧನೆ ಇರುವ ದಾರಿಗಳೇನು ಎಂಬುದರ ಬಗ್ಗೆ ಹೇಳಿದರು. ರತ್ನವನ್ನ ಗಳಿಸಲು ಪ್ರಯತ್ನ ಅವಶ್ಯ. ಉನ್ನತ ಸಾಧನೆಗೆ ಸಾಧಿಕರ ಜೀವನ ಚರಿತ್ರೆಗಳು ದಾರಿದೀಪವಾಗುತ್ತದೆ. ಇವುಗಳ ಬಗ್ಗೆ ಸಹ ಗಮನ ಹರಿಸಿ ಎಂದರು. ಈ ವೇಳೆ ಮಾತನಾಡಿದ ಆಂತರಿಕ ಗುಣಮಟ್ಟ ಅಧ್ಯಯನ ಕೋಶದ ಸಹ ಸಂಯೋಜಕರಾದ ಅನಿಲ್ ಕುಮಾರ್, ವಿಜ್ಞಾನ ವಿಭಾಗದ ವಿವಿಧ ಘಟಕಗಳ ಮುಖ್ಯಸ್ಥರು, ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಅಣ್ಣೋಜಿ ರೆಡ್ಡಿ, ರವಿಕುಮಾರ್, ಡಾಕ್ಟರ್ ಸಲೀಂ, ಅಶೋಕ್, ರಾಜೇಶ್ವರಿ ಇನ್ನಿತರರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಿಕೊಳ್ಳಲು ಇರುವ ದಾರಿಗಳು, ಉನ್ನತ ಶಿಕ್ಷಣದ ಮಹತ್ವದ ತಿಳಿಸಿದರಲ್ಲದೆ ವಿದ್ಯೆ ಕಲಿತ ಸಂಸ್ಥೆ ಹಾಗೂ ಗುರುಗಳಿಗೆ, ತಂದೆ ತಾಯಂದಿರಿಗೆ ಒಳ್ಳೆಯ ಹೆಸರು ತರಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ವಿವಿಧ ವಿಭಾಗಗಳ ಬೋಧಕ ವರ್ಗದವರಾದ ಈಶ್ವರ್, ಬಸವರಾಜ್ಗಡ, ಸುಮಲತಾ, ನಿರೋಷಾ, ನೇತ್ರ ಸಜ್ಜನ್, ಮಣಿಮೇಗಲ, ಯಶೋಧ, ಅಪೂರ್ವ ಇನ್ನಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು. ವಿದ್ಯಾರ್ಥಿಗಳಾದ ಚಂದನಾ, ವಿನಾಯಕ್, ಸುಲೇಮಾನ್ ತಮ್ಮ ಅಧ್ಯಯನದ ಅವಧಿಯಲ್ಲಿನ ಅನುಭವದ ಬಗ್ಗೆ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ಇದಲ್ಲದೆ ಸಂಜೆಯವರೆಗೂ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಂಭ್ರಮದಿಂದ ಜರುಗಿದ ಈ ಸಮಾರಂಭದಲ್ಲಿ ಆರಂಭದಲ್ಲಿ ವಿದ್ಯಾರ್ಥಿಗಳಾದ ತುಳಸಿ ಪ್ರಾರ್ಥಿಸಿದರು, ಸೌಜನ್ಯ ನಿರೂಪಿಸಿದರು, ಕಾಜಲ ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು. ನೂರಾರು ವಿದ್ಯಾರ್ಥಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಒಂದು ಕಡೆ ಸಂತೋಷದ ಜೊತೆಗೆ 3 ವರ್ಷಗಳ ಕಾಲ ಫೈನಲ್ ಇಯರ್ ವಿದ್ಯಾರ್ಥಿಗಳು ಎಲ್ಲ ಲೆಕ್ಚರ್ಸ್ ಜೊತೆಗೆ, ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಒಳ್ಳೆಯ ಒಂದು ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ದಾರೆ. ಅವರಿಗೆ ಈ ಕಾಲೇಜನ್ನು ಬಿಟ್ಟುಕೊಡೋದು ಒಂದು ಕಷ್ಟಕರವಾದ ದಿನ. ಜೊತೆಗೆ ಮುಂದಿನ ಜೀವನ ಯಶಸ್ಸಾಗಲಿ ಅಂತಕ್ಕಂಥದ್ದು ಇದು ಟರ್ನಿಂಗ್ ಪಾಯಿಂಟ್ ಆಗಿದೆ. ಬಿಎಸ್ಸಿ ಫೈನಲ್ ಇಯರ್ ಹಾಗೂ ಮುಂದೆ ಅವರು ಉತ್ತಮವಾದಂಥ ಸ್ಥಾನವನ್ನು ಪಡಲಿಕ್ಕೆ ಅವಕಾಶ ಇದೆ. ಅವರು ಒಳ್ಳೆಯ ಅಧಿಕಾರಿಗಳಾಗ್ಬೋದು. ಡಿಗ್ರಿ ಆದ ತಕ್ಷಣ ಇವತ್ತು BA, BSc, BCom, BBA ಇವೆಲ್ಲವೂ ಕ್ಲಾಸ್ 1 ಅಧಿಕಾರಿಗಳಾಗಲಿಕ್ಕೆ ಇರ್ತಕ್ಕಂಥ ಒಂದು ಪದವಿ ಅಂತ ಹೇಳ್ಬೋದು.